ಏನಣ್ಣ ಸಂಪೂರ್ಣ ಸರಿ ಹೋಗಿದೆ ಅಂತ ಹೇಳೋದಿಲ್ಲ, ಆದರೆ ಸಾಕಷ್ಟು ಬದಲಾವಣೆ ಆಗಿದೆ. ಸದ್ಯದರಲ್ಲೇ ಎಲ್ಲವೂ ಕೂಡ ಸರಿ ಹೋಗ್ತದೆ, ನನಗೆ ಆ ವಿಶ್ವಾಸ ಇದೆ. ಅಷ್ಟು ದೊಡ್ಡವ ನಾನಲ್ಲ, ಅವ್ರಿನ್ನೂ ಸ್ಪರ್ಧೆ ಮಾಡ್ತಾರೆ ಅನ್ನೋ ಅಪೇಕ್ಷೆ ಇದೆ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೂತ್ ಚರ್ಚೆ ಮಾಡಿದಾಗ ಅವ್ರು ಅಪೇಕ್ಷೆ ಪಟ್ಟರೆ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರುದ್ರೇಶ್ವರ ಹೆಸರನ್ನು ಹೇಳ್ತಾರೆ, ಅವ್ರನ್ನ ವಿಜೇಂದ್ರ ಆಕ್ರಮಿಸ್ತಾ ಇದ್ದಾರೆ. ಹೀಗಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಕೂಡ ರುಚಿಗಳಬೇಕಾಗತ್ತೆ. ನೋಡಿ, ನೀವು ಪಾಪ ಸೋಮಣ್ಣ ಅವ್ರ ಮಾತನ್ನು ಅಪಾರ್ಥ ಮಾಡ್ಕೋಬೇಡಿ. ಅವರೊಬ್ರು ಹಿರಿಯರಿದ್ದಾರೆ. ಪಕ್ಷದ ಬೆಳವಣಿಗೆಗೆ ಅವ್ರದ್ದು ಕೂಡ ಒಂದು ಪಾತ್ರ ಇದೆ, ಅವ್ರದ್ದು ಕೂಡ ಒಂದು ಕೊಡುಗೆ ಇದೆ. 45 ವರ್ಷಗಳ ಸುದೀರ್ಘ ಒಂದು ಅನುಭವ ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ಅವರು. 2 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 2ರಲ್ಲೂ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿದ್ದಂಥ ಸೋಮಣ್ಣ ಅವ್ರಿಗೆ ಸೋಲಾದಂಥ ಸಂದರ್ಭದಲ್ಲಿ ಸಹಜವಾಗಿ ಅವ್ರ ನೋವು ಇದೆ. ಆ ಸೋಲಿಗೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಅದು ನಾವೆಲ್ಲರೂ ಕೂತು ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸೋಮಣ್ಣ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೇವೆ. ಇದೆಲ್ಲ ಹಳೆ ಕತೆ ಹೇಳ್ತಾ ಇದ್ದೀರಿ, ಮತ್ತೇನ ಪಾಪ ಸೋಮಣ್ಣ ಅವ್ರಾಗ ಹೇಳಿಲ್ಲ. ಎಲ್ಲವೂ ಕೂಡ ಸರಿ ಮಾಡ್ಕೊಂಡು ಹೋಗ್ತೇವೆ. ಆ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವರಾಗಿರ್ಬೋದು ಅಥವಾ ಯಡಿಯೂರಪ್ಪರಾಗಿರ್ಬೋದು 1-2 ಬಾರಿ ಹೆಚ್ಚಾಗಿ ಬಂದು ಹೋಗಿದ್ರೆ ನಾನು ಗೆಲ್ತಾ ಇದ್ದೆ ಅನ್ನೋದು. ಮುಂದಿನ ಚುನಾವಣೆಗೆ 2 ಬಾರಿ ಇಲ್ಲ 4 ಬಾರಿ ಬರ್ತೇವೆ. ಥ್ಯಾಂಕ್ ಯು. ನಮ್ಮ ಮುಖಂಡರಲ್ಲಿ ಇಲ್ಲೂ ಕೂಡ ಸಮಸ್ಯೆ ಇದೆ, ಸರಿ ಮಾಡ್ತೇವೆ. ನಮ್ಮ ಗುರಿ ಮುಂದಿನ ಚುನಾವಣೆ ಚಾಮರಾಜನಗರ ಜಿಲ್ಲೆನೂ ಸೇರಿ ಗೆಲ್ಲಬೇಕು. ಆ ನಿಟ್ಟಲ್ಲಿ ಈಗಲಿಂದನೇ ನಾವು ಶ್ರಮ ಆಗ್ತೇವೆ. ಏನಪ್ಪ, ನಾನಂತೂ ಅಲ್ಲ, ಯಾರಾಗ್ಬೋದು ಹೇಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ.